ದ್ವಿತೀಯ PUCಯ ಫಲಿತಾಂಶ ಪ್ರಕಟ ಆಗಿದ್ದು ಹಾವೇರಿ ಜಿಲ್ಲೆಯಲ್ಲೂ ಕೂಡ ವಿದ್ಯಾರ್ಥಿನಿಗಳು ಹೆಸರನ್ನ ಮಾಡಿರುವಂಥದ್ದು. ಸದ್ಯ ಈಗ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 597 ಮಾರ್ಕ್ಸನ್ನು ಪಡೆದು ಜಿಲ್ಲೆಗೆ ಕೀರ್ತಿ ತಂದಿರುವಂಥದ್ದು. ಸದ್ಯ ನಾನು ಕ್ಷಮ ಅನ್ನುವ ವಿದ್ಯಾರ್ಥಿ ಮನೆಯಲ್ಲಿದ್ದೇನೆ. ಇದು ರಾಣೆಬೆನ್ನೂರಿನ ಅಂಬೇಡ್ಕರ್ ನಗರದ ಅವ್ರ ಮನೆಯಲ್ಲಿದ್ದೇನೆ. ತಂದೆ ಪ್ರಿನ್ಸಿಪಲ್ ಆಗಿದ್ದರು, ಮಗಳು ಕೂಡ ಮತ್ತು ಅಕ್ಕ ಕೂಡ ಇಬ್ಬರು ಕೂಡ ಒಂದೇ ರೀತಿಯಲ್ಲಿ ಫಲಿತಾಂಶವನ್ನು ತಂದಿರುವಂಥದ್ದು. ಸದ್ಯ ಈಗ ವಿಜ್ಞಾನ ವಿಭಾಗದಲ್ಲಿ ಈ ವಿದ್ಯಾರ್ಥಿನಿ ಕ್ಷಮ ಇದೀಗ 600ಕ್ಕೆ 597 ಮಾರ್ಕ್ನ ಪಡೆದರೆ ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಕ್ಷಮ ಇದ್ದಾರೆ, ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಕ್ಷಮ, ಮೊದಲೇದಾಗಿ ತಮಗೆ ರಿಪಬ್ಲಿಕ್ ಕಡೆಯಿಂದ ಕಾಂಗ್ರೆಸ್ಮ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? ಈ ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಹೇಗೆ ಅಂತ? ಗೊತ್ತಿತ್ತು, ಬಟ್ ಇಷ್ಟು ಏನು ಸ್ಟೇಟ್ ಟಾಪರ್ ಆಗಿ ಬರ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ. ಬಟ್ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತಾರಲ್ಲ, ಚೆನ್ನಾಗಿ ಎಷ್ಟು ಗಂಟೆ ಓದ್ತಾ ಇದ್ರಿ ತಮ್ಮನೇಲಿ ಅಂತ? 10 to 12 hours. ಎಕ್ಸಾಮ್ ಇದ್ದಾಗ ಸ್ವಲ್ಪ ಭಾಳ ಆಗುತ್ತೆ, ಬಟ್ 10 to 12 hours ಮಿನಿಮಮ್ ಮೇಂಟೈನ್ ಮಾಡ್ತಿದ್ವಿ. 600ಕ್ಕೆ 597 ಮಾರ್ಕ್ಸನ್ನು ಪಡೆದಿದ್ರಿ. ಈಗ ಇನ್ನು 3 ಮಾರ್ಕ್ಸ್ ಮಿಸ್ ಆಗಿದೆ, ಎಲ್ಲಿ ಹೋಯ್ತು ಅಂತ? ಇಂಗ್ಲೀಷಲ್ಲಿ 3 ಮಾರ್ಕ್ಸ್ ಹೋಗಿದ್ದಾರೆ. ಯಾವ ಕಾರಣಕ್ಕಾಯಿತು ಅಂತ ಅದಿಷ್ಟು ಗೊತ್ತಿಲ್ಲ, ಬಟ್ ಐ ಥಿಂಕ್ MCQ ಗ್ರಾಮರ್ ಎಲ್ಲ ಕರೆಕ್ಟ್ ಆಗಿತ್ತು. ಮೇ ಬಿ ಕ್ವೆಶನ್ ಆನ್ಸರ್ಸಲ್ಲಿ ಕಳೆದಿರಬಹುದು ಅಂತ. ಜೊತೆಗೆ ಕಾಲೇಜಲ್ಲಿ ಕಂಪ್ಯೂಟರ್ ಇರ್ತಾರೆ ಕಾಮನ್ ಓದೋ ವಿಷಯದಲ್ಲಿ. ಈಗ ಅಂದ್ಕೊಂಡಿದ್ರೆ ನಾನು ಟಾಪಲ್ಲಿ ಬರ್ತೀನಿ ಅಂತ ಒಂದು ನಂಬಿಕೆ ಅಂತೂ ಇತ್ತು ಬರ್ತೀನಿ ಅಂತ. ಎಲ್ಲ ನಮ್ಮ ಕಾಲೇಜವರೆಲ್ಲ ಸಪೋರ್ಟಿವ್ ಟೀಚರ್ಸ್ ಇದ್ದರು, ಅವ್ರ ಹೆಲ್ಪಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಒಟ್ಟು ಪೇರೆಂಟ್ಸ್ ಮತ್ತು ಅಜ್ಜ ಅಜ್ಜಿ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಅದು ಸಾಕು ನನಗೆ. ತಂದೆ ಕೂಡ ಪ್ರಿನ್ಸಿಪಲ್, ಅವ್ರ ಸಬ್ಜೆಕ್ಟ್ ಯಾವುದು, ನಿಮ್ಗೆ ಯಾವ ರೀತಿ ಅವ್ರು ಟೀಚ್ ಮಾಡ್ತಾಯಿದ್ರು ಅಂತ? ಅವರು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್, ಈಗ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಮೇದೂರಲ್ಲಿ. ಈಸ್ ಆಲ್ಸೋ ವೆರಿ ಗುಡ್ ಟೀಚರ್. ಸದ್ಯ ಮುಂದಿನ ಜೀವನ ಏನೇನಿದೆ ಅಂತ ಸದ್ಯಕ್ಕೆ ಮುಂದೆ? ಈಗ ಸದ್ಯಕ್ಕೆ KCET ನೀಟ್ ಎಕ್ಸಾಮ್ಸ್ ಇದೆಯಲ್ಲ, ಐ ಹ್ಯಾವ್ ಟು ಕ್ರ್ಯಾಕ್ ಅಂತ ಅಂದ್ಕೊಂಡಿದ್ದೀನಿ. ವಿಲ್ ಸಿ ಅಬೌಟ್ ಇಟ್. ಇದು ವಿದ್ಯಾರ್ಥಿನಿ ಕ್ಷಮ ಅವರ ಮಾತು ಅಂತ ಹೇಳ್ಬೋದು. ಅಂದರೆ ಓದಿನಲ್ಲಿ ಮೊದಲಿಂದನೂ ಆಸಕ್ತಿ ಇತ್ತು, ತಂದೆ ಕೂಡ ಸಾಥ್ ಕೊಟ್ಟರು. ಮನೆಯಲ್ಲಿ ಅಮ್ಮ ಯಾವುದೇ ಕೆಲಸ ಹೇಳ್ಕೊಡ್ಲಿಲ್ಲ, ನನಗೆ ಬರೀ ಓದಲಿಕ್ಕೆ ಮಾತ್ರ ಮುಂದಕ್ಕೆ ಬಿಟ್ಟರು ಅಂತ ಹೇಳಿದರು. ಹೀಗಾಗಿ ನನಗೆ 600ಕ್ಕೆ 597 ಮಾರ್ಕ್ಸನ್ನು ಸಿಕ್ಕಿರುವಂಥದ್ದು. ಇಂಗ್ಲೀಷಲ್ಲಿ 3 ಮಾರ್ಕ್ಸ್ ಹೋಗಿದೆ, ಬೆಟರ್ ನೆಕ್ಸ್ಟ್ ಟೈಮ್ ಅಂತ ಮಾತಂದ್ರೆ ಈ ಸದ್ಯಕ್ಕೆ ವಿದ್ಯಾರ್ಥಿನಿಗೆ ಕ್ಷಮ ಹೇಳುವಂಥ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ದ್ವಿತೀಯ PUCಯ ಫಲಿತಾಂಶ ಪ್ರಕಟ ಆಗಿದ್ದು ಹಾವೇರಿ ಜಿಲ್ಲೆಯಲ್ಲೂ ಕೂಡ ವಿದ್ಯಾರ್ಥಿನಿಗಳು ಹೆಸರನ್ನ ಮಾಡಿರುವಂಥದ್ದು. ಸದ್ಯ ಈಗ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 597 ಮಾರ್ಕ್ಸನ್ನು ಪಡೆದು ಜಿಲ್ಲೆಗೆ ಕೀರ್ತಿ ತಂದಿರುವಂಥದ್ದು. ಸದ್ಯ ನಾನು ಕ್ಷಮ ಅನ್ನುವ ವಿದ್ಯಾರ್ಥಿ ಮನೆಯಲ್ಲಿದ್ದೇನೆ. ಇದು ರಾಣೆಬೆನ್ನೂರಿನ ಅಂಬೇಡ್ಕರ್ ನಗರದ ಅವ್ರ ಮನೆಯಲ್ಲಿದ್ದೇನೆ. ತಂದೆ ಪ್ರಿನ್ಸಿಪಲ್ ಆಗಿದ್ದರು, ಮಗಳು ಕೂಡ ಮತ್ತು ಅಕ್ಕ ಕೂಡ ಇಬ್ಬರು ಕೂಡ ಒಂದೇ ರೀತಿಯಲ್ಲಿ ಫಲಿತಾಂಶವನ್ನು ತಂದಿರುವಂಥದ್ದು. ಸದ್ಯ ಈಗ ವಿಜ್ಞಾನ ವಿಭಾಗದಲ್ಲಿ ಈ ವಿದ್ಯಾರ್ಥಿನಿ ಕ್ಷಮ ಇದೀಗ 600ಕ್ಕೆ 597 ಮಾರ್ಕ್ನ ಪಡೆದರೆ ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಕ್ಷಮ ಇದ್ದಾರೆ, ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಕ್ಷಮ, ಮೊದಲೇದಾಗಿ ತಮಗೆ ರಿಪಬ್ಲಿಕ್ ಕಡೆಯಿಂದ ಕಾಂಗ್ರೆಸ್ಮ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? ಈ ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಹೇಗೆ ಅಂತ? ಗೊತ್ತಿತ್ತು, ಬಟ್ ಇಷ್ಟು ಏನು ಸ್ಟೇಟ್ ಟಾಪರ್ ಆಗಿ ಬರ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ. ಬಟ್ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತಾರಲ್ಲ, ಚೆನ್ನಾಗಿ ಎಷ್ಟು ಗಂಟೆ ಓದ್ತಾ ಇದ್ರಿ ತಮ್ಮನೇಲಿ ಅಂತ? 10 to 12 hours. ಎಕ್ಸಾಮ್ ಇದ್ದಾಗ ಸ್ವಲ್ಪ ಭಾಳ ಆಗುತ್ತೆ, ಬಟ್ 10 to 12 hours ಮಿನಿಮಮ್ ಮೇಂಟೈನ್ ಮಾಡ್ತಿದ್ವಿ. 600ಕ್ಕೆ 597 ಮಾರ್ಕ್ಸನ್ನು ಪಡೆದಿದ್ರಿ. ಈಗ ಇನ್ನು 3 ಮಾರ್ಕ್ಸ್ ಮಿಸ್ ಆಗಿದೆ, ಎಲ್ಲಿ ಹೋಯ್ತು ಅಂತ? ಇಂಗ್ಲೀಷಲ್ಲಿ 3 ಮಾರ್ಕ್ಸ್ ಹೋಗಿದ್ದಾರೆ. ಯಾವ ಕಾರಣಕ್ಕಾಯಿತು ಅಂತ ಅದಿಷ್ಟು ಗೊತ್ತಿಲ್ಲ, ಬಟ್ ಐ ಥಿಂಕ್ MCQ ಗ್ರಾಮರ್ ಎಲ್ಲ ಕರೆಕ್ಟ್ ಆಗಿತ್ತು. ಮೇ ಬಿ ಕ್ವೆಶನ್ ಆನ್ಸರ್ಸಲ್ಲಿ ಕಳೆದಿರಬಹುದು ಅಂತ. ಜೊತೆಗೆ ಕಾಲೇಜಲ್ಲಿ ಕಂಪ್ಯೂಟರ್ ಇರ್ತಾರೆ ಕಾಮನ್ ಓದೋ ವಿಷಯದಲ್ಲಿ. ಈಗ ಅಂದ್ಕೊಂಡಿದ್ರೆ ನಾನು ಟಾಪಲ್ಲಿ ಬರ್ತೀನಿ ಅಂತ ಒಂದು ನಂಬಿಕೆ ಅಂತೂ ಇತ್ತು ಬರ್ತೀನಿ ಅಂತ. ಎಲ್ಲ ನಮ್ಮ ಕಾಲೇಜವರೆಲ್ಲ ಸಪೋರ್ಟಿವ್ ಟೀಚರ್ಸ್ ಇದ್ದರು, ಅವ್ರ ಹೆಲ್ಪಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಒಟ್ಟು ಪೇರೆಂಟ್ಸ್ ಮತ್ತು ಅಜ್ಜ ಅಜ್ಜಿ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಅದು ಸಾಕು ನನಗೆ. ತಂದೆ ಕೂಡ ಪ್ರಿನ್ಸಿಪಲ್, ಅವ್ರ ಸಬ್ಜೆಕ್ಟ್ ಯಾವುದು, ನಿಮ್ಗೆ ಯಾವ ರೀತಿ ಅವ್ರು ಟೀಚ್ ಮಾಡ್ತಾಯಿದ್ರು ಅಂತ? ಅವರು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್, ಈಗ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಮೇದೂರಲ್ಲಿ. ಈಸ್ ಆಲ್ಸೋ ವೆರಿ ಗುಡ್ ಟೀಚರ್. ಸದ್ಯ ಮುಂದಿನ ಜೀವನ ಏನೇನಿದೆ ಅಂತ ಸದ್ಯಕ್ಕೆ ಮುಂದೆ? ಈಗ ಸದ್ಯಕ್ಕೆ KCET ನೀಟ್ ಎಕ್ಸಾಮ್ಸ್ ಇದೆಯಲ್ಲ, ಐ ಹ್ಯಾವ್ ಟು ಕ್ರ್ಯಾಕ್ ಅಂತ ಅಂದ್ಕೊಂಡಿದ್ದೀನಿ. ವಿಲ್ ಸಿ ಅಬೌಟ್ ಇಟ್. ಇದು ವಿದ್ಯಾರ್ಥಿನಿ ಕ್ಷಮ ಅವರ ಮಾತು ಅಂತ ಹೇಳ್ಬೋದು. ಅಂದರೆ ಓದಿನಲ್ಲಿ ಮೊದಲಿಂದನೂ ಆಸಕ್ತಿ ಇತ್ತು, ತಂದೆ ಕೂಡ ಸಾಥ್ ಕೊಟ್ಟರು. ಮನೆಯಲ್ಲಿ ಅಮ್ಮ ಯಾವುದೇ ಕೆಲಸ ಹೇಳ್ಕೊಡ್ಲಿಲ್ಲ, ನನಗೆ ಬರೀ ಓದಲಿಕ್ಕೆ ಮಾತ್ರ ಮುಂದಕ್ಕೆ ಬಿಟ್ಟರು ಅಂತ ಹೇಳಿದರು. ಹೀಗಾಗಿ ನನಗೆ 600ಕ್ಕೆ 597 ಮಾರ್ಕ್ಸನ್ನು ಸಿಕ್ಕಿರುವಂಥದ್ದು. ಇಂಗ್ಲೀಷಲ್ಲಿ 3 ಮಾರ್ಕ್ಸ್ ಹೋಗಿದೆ, ಬೆಟರ್ ನೆಕ್ಸ್ಟ್ ಟೈಮ್ ಅಂತ ಮಾತಂದ್ರೆ ಈ ಸದ್ಯಕ್ಕೆ ವಿದ್ಯಾರ್ಥಿನಿಗೆ ಕ್ಷಮ ಹೇಳುವಂಥ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ದ್ವಿತೀಯ PUCಯ ಫಲಿತಾಂಶ ಪ್ರಕಟ ಆಗಿದ್ದು ಹಾವೇರಿ ಜಿಲ್ಲೆಯಲ್ಲೂ ಕೂಡ ವಿದ್ಯಾರ್ಥಿನಿಗಳು ಹೆಸರನ್ನ ಮಾಡಿರುವಂಥದ್ದು. ಸದ್ಯ ಈಗ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 597 ಮಾರ್ಕ್ಸನ್ನು ಪಡೆದು ಜಿಲ್ಲೆಗೆ ಕೀರ್ತಿ ತಂದಿರುವಂಥದ್ದು. ಸದ್ಯ ನಾನು ಕ್ಷಮ ಅನ್ನುವ ವಿದ್ಯಾರ್ಥಿ ಮನೆಯಲ್ಲಿದ್ದೇನೆ. ಇದು ರಾಣೆಬೆನ್ನೂರಿನ ಅಂಬೇಡ್ಕರ್ ನಗರದ ಅವ್ರ ಮನೆಯಲ್ಲಿದ್ದೇನೆ. ತಂದೆ ಪ್ರಿನ್ಸಿಪಲ್ ಆಗಿದ್ದರು, ಮಗಳು ಕೂಡ ಮತ್ತು ಅಕ್ಕ ಕೂಡ ಇಬ್ಬರು ಕೂಡ ಒಂದೇ ರೀತಿಯಲ್ಲಿ ಫಲಿತಾಂಶವನ್ನು ತಂದಿರುವಂಥದ್ದು. ಸದ್ಯ ಈಗ ವಿಜ್ಞಾನ ವಿಭಾಗದಲ್ಲಿ ಈ ವಿದ್ಯಾರ್ಥಿನಿ ಕ್ಷಮ ಇದೀಗ
600ಕ್ಕೆ 597 ಮಾರ್ಕ್ನ ಪಡೆದಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಕ್ಷಮ ಇದ್ದಾರೆ, ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಕ್ಷಮ, ಮೊದಲೇದಾಗಿ ತಮಗೆ ರಿಪಬ್ಲಿಕ್ ಕಡೆಯಿಂದ ಕಾಂಗ್ರೆಸ್ಮ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? ಈ ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಹೇಗೆ ಅಂತ? ಗೊತ್ತಿತ್ತು, ಬಟ್ ಇಷ್ಟು ಏನು ಸ್ಟೇಟ್ ಟಾಪರ್ ಆಗಿ ಬರ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ. ಬಟ್ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತಾರಲ್ಲ, ಚೆನ್ನಾಗಿ ದಿನದ ಎಷ್ಟು ಗಂಟೆ ಓದ್ತಾ ಇದ್ರಿ ತಮ್ಮ ಮನೇಲಿ ಅಂತ? 10 to 12 hours. ಎಕ್ಸಾಮ್ ಇದ್ದಾಗ ಸ್ವಲ್ಪ ಭಾಳ ಆಗುತ್ತೆ, ಬಟ್ 10 to 12 hours ಮಿನಿಮಮ್ ಮೇಂಟೈನ್ ಮಾಡ್ತಿದ್ವಿ. 600ಕ್ಕೆ 597 ಮಾರ್ಕ್ಸನ್ನು ಪಡೆದಿದ್ರಿ. ಈಗ ಇನ್ನು 3 ಮಾರ್ಕ್ಸ್ ಮಿಸ್ ಆಗಿದೆ, ಎಲ್ಲಿ ಹೋಯ್ತು ಅಂತ? ಇಂಗ್ಲೀಷಲ್ಲಿ 3 ಮಾರ್ಕ್ಸ್ ಹೋಗಿದ್ದಾರೆ. ಯಾವ ಕಾರಣಕ್ಕಾಯಿತು ಅಂತ ಅದಿಷ್ಟು ಗೊತ್ತಿಲ್ಲ, ಬಟ್ ಐ ಥಿಂಕ್ MCQ ಗ್ರಾಮರ್ ಎಲ್ಲ ಕರೆಕ್ಟ್ ಆಗಿತ್ತು. ಮೇ ಬಿ ಕ್ವೆಶನ್ ಆನ್ಸರ್ಸಲ್ಲಿ ಕಳೆದಿರಬಹುದು ಅಂತ. ಜೊತೆಗೆ ಕಾಲೇಜಲ್ಲಿ ಕಂಪ್ಯೂಟರ್ ಇರ್ತಾರೆ ಕಾಮನ್ ಓದೋ ವಿಷಯದಲ್ಲಿ. ಈಗ ಅಂದ್ಕೊಂಡಿದ್ರೆ ನಾನು ಟಾಪಲ್ಲಿ ಬರ್ತೀನಿ ಅಂತ ಒಂದು ನಂಬಿಕೆ ಅಂತೂ ಇತ್ತು ಬರ್ತೀನಿ ಅಂತ. ಎಲ್ಲ ನಮ್ಮ ಕಾಲೇಜವರೆಲ್ಲ ಸಪೋರ್ಟಿವ್ ಟೀಚರ್ಸ್ ಇದ್ದರು. ಅವ್ರ ಹೆಲ್ಪಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಒಟ್ಟು ಪೇರೆಂಟ್ಸ್ ಮತ್ತು ಅಜ್ಜ ಅಜ್ಜಿ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಅದು ಸಾಕು ನನಗೆ. ತಂದೆ ಕೂಡ ಪ್ರಿನ್ಸಿಪಲ್, ಅವ್ರ ಸಬ್ಜೆಕ್ಟ್ ಯಾವುದು, ನಿಮ್ಗೆ ಯಾವ ರೀತಿ ಅವ್ರು ಟೀಚ್ ಮಾಡ್ತಾಯಿದ್ರು ಅಂತ? ಅವರು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್, ಈಗ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಮೇದೂರಲ್ಲಿ. ಈಸ್ ಆಲ್ಸೋ ವೆರಿ ಗುಡ್ ಟೀಚರ್. ಸದ್ಯ ಮುಂದಿನ ಜೀವನ ಏನಂದ್ರೆ ಏನೇನಿದೆ ಅಂತ ಸದ್ಯಕ್ಕೆ ಮುಂದೆ? ಈಗ ಸದ್ಯಕ್ಕೆ KCET ನೀಟ್ ಎಕ್ಸಾಮ್ಸ್ ಇದೆಯಲ್ಲ, ಐ ಹ್ಯಾವ್ ಟು ಕ್ರ್ಯಾಕ್ ಅಂತ ಅಂದ್ಕೊಂಡಿದ್ದೀನಿ. ವಿಲ್ ಸಿ ಅಬೌಟ್ ಇಟ್. ಇದು ವಿದ್ಯಾರ್ಥಿನಿ ಕ್ಷಮ ಅವರ ಮಾತು ಅಂತ ಹೇಳ್ಬೋದು. ಅಂದರೆ ಓದಿನಲ್ಲಿ ಮೊದಲಿಂದನೂ ಆಸಕ್ತಿ ಇತ್ತು, ತಂದೆ ಕೂಡ ಸಾಥ್ ಕೊಟ್ಟರು. ಮನೆಯಲ್ಲಿ ಅಮ್ಮ ಯಾವುದೇ ಕೆಲಸ ಹೇಳ್ಕೊಡ್ಲಿಲ್ಲ ನನಗೆ, ಬರೀ ಓದಲಿಕ್ಕೆ ಮಾತ್ರ ಮುಂದಕ್ಕೆ ಬಿಟ್ಟರು ಅಂತ ಹೇಳಿದ್ರು. ಹೀಗಾಗಿ ನನಗೆ 600ಕ್ಕೆ 597 ಮಾರ್ಕ್ಸನ್ನು ಸಿಕ್ಕಿರುವಂಥದ್ದು. ಇಂಗ್ಲೀಷಲ್ಲಿ 3 ಮಾರ್ಕ್ಸ್ ಹೋಗಿದೆ, ಬೆಟರ್ ನೆಕ್ಸ್ಟ್ ಟೈಮ್ ಅಂತ ಮಾತಂದ್ರೆ ಈ ಸದ್ಯಕ್ಕೆ ವಿದ್ಯಾರ್ಥಿನಿ ಕ್ಷಮ ಹೇಳುವಂಥ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ದ್ವಿತೀಯ PUCಯ ಫಲಿತಾಂಶ ಪ್ರಕಟ ಆಗಿದ್ದು ಹಾವೇರಿ ಜಿಲ್ಲೆಯಲ್ಲೂ ಕೂಡ ವಿದ್ಯಾರ್ಥಿನಿಗಳು ಹೆಸರನ್ನ ಮಾಡಿರುವಂಥದ್ದು. ಸದ್ಯ ಈಗ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 597 ಮಾರ್ಕ್ಸನ್ನು ಪಡೆದು ಜಿಲ್ಲೆಗೆ ಕೀರ್ತಿ ತಂದಿರುವಂಥದ್ದು. ಸದ್ಯ ನಾನು ಕ್ಷಮ ಅನ್ನುವ ವಿದ್ಯಾರ್ಥಿ ಮನೆಯಲ್ಲಿದ್ದೇನೆ. ಇದು ರಾಣೆಬೆನ್ನೂರಿನ ಅಂಬೇಡ್ಕರ್ ನಗರ ಅವ್ರ ಮನೆಯಲ್ಲಿದ್ದೇನೆ. ತಂದೆ ಪ್ರಿನ್ಸಿಪಲ್ ಆಗಿದ್ದರು, ಮಗಳು ಕೂಡ ಮತ್ತು ಅಕ್ಕ ಕೂಡ, ಇಬ್ಬರು ಕೂಡ ಒಂದೇ ರೀತಿಯಲ್ಲಿ ಫಲಿತಾಂಶವನ್ನು ತಂದಿರುವಂಥ. ಸದ್ಯ ಈಗ ವಿಜ್ಞಾನ ವಿಭಾಗದಲ್ಲಿ ಈ ವಿದ್ಯಾರ್ಥಿನಿ ಕ್ಷಮ ಇದೀಗ 600ಕ್ಕೆ 597 ಮಾರ್ಕ್ನ ಪಡೆದಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಕ್ಷಮ ಇದ್ದಾರೆ, ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಕ್ಷಮ, ಮೊದಲೇದಾಗಿ ತಮಗೆ ರಿಪಬ್ಲಿಕ್ ಕಡೆಯಿಂದ ಕಾಂಗ್ರೆಸ್ಮ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? ಈ ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಹೇಗೆ ಅಂತ? ಗೊತ್ತಿತ್ತು, ಬಟ್ ಇಷ್ಟು ಏನು ಸ್ಟೇಟ್ ಟಾಪರ್ ಆಗಿ ಬರ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ. ಬಟ್ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತಾರಲ್ಲ, ಚೆನ್ನಾಗಿ ದಿನದ ಎಷ್ಟು ಗಂಟೆ ಓದ್ತಾ ಇದ್ರಿ ತಮ್ಮ ಮನೇಲಿ ಅಂತ? 10 to 12 hours. ಎಕ್ಸಾಮ್ ಇದ್ದಾಗ ಸ್ವಲ್ಪ ಭಾಳ ಆಗುತ್ತೆ, ಬಟ್ 10 to 12 hours ಮಿನಿಮಮ್ ಮೇಂಟೈನ್ ಮಾಡ್ತಿದ್ವಿ. 600ಕ್ಕೆ 597 ಮಾರ್ಕ್ಸನ್ನು ಪಡೆದಿದ್ರಿ. ಈಗ ಇನ್ನು 3 ಮಾರ್ಕ್ಸ್ ಮಿಸ್ ಆಗಿದೆ, ಎಲ್ಲಿ ಹೋಯ್ತು ಅಂತ? ಇಂಗ್ಲೀಷಲ್ಲಿ 3 ಮಾರ್ಕ್ಸ್ ಹೋಗಿದ್ದಾರೆ. ಯಾವ ಕಾರಣಕ್ಕಾಯಿತು ಅಂತ ಅದಿಷ್ಟು ಗೊತ್ತಿಲ್ಲ, ಬಟ್ ಐ ಥಿಂಕ್ MCQ ಗ್ರಾಮರ್ ಎಲ್ಲ ಕರೆಕ್ಟ್ ಆಗಿತ್ತು. ಮೇ ಬಿ ಕ್ವೆಶನ್ ಆನ್ಸರ್ಸಲ್ಲಿ ಕಳೆದಿರಬಹುದು ಅಂತ. ಜೊತೆಗೆ ಕಾಲೇಜಲ್ಲಿ ಕಂಪ್ಯೂಟರ್ ಇರ್ತಾರೆ ಕಾಮನ್ ಓದೋ ವಿಷಯದಲ್ಲಿ. ಈಗ ಅಂದ್ಕೊಂಡಿದ್ರೆ ನಾನು ಟಾಪಲ್ಲಿ ಬರ್ತೀನಿ ಅಂತ ಒಂದು ನಂಬಿಕೆ ಅಂತೂ ಇತ್ತು ಬರ್ತೀನಿ ಅಂತ. ಎಲ್ಲ ನಮ್ಮ ಕಾಲೇಜವರೆಲ್ಲ ಸಪೋರ್ಟಿವ್ ಟೀಚರ್ಸ್ ಇದ್ದರು. ಅವ್ರ ಹೆಲ್ಪಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಒಟ್ಟು ಪೇರೆಂಟ್ಸ್ ಮತ್ತು ಅಜ್ಜ ಅಜ್ಜಿ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಅದು ಸಾಕು ನನಗೆ. ತಂದೆ ಕೂಡ ಪ್ರಿನ್ಸಿಪಲ್, ಅವ್ರ ಸಬ್ಜೆಕ್ಟ್ ಯಾವುದು, ನಿಮ್ಗೆ ಯಾವ ರೀತಿ ಅವ್ರು ಟೀಚ್ ಮಾಡ್ತಾಯಿದ್ರು ಅಂತ? ಅವರು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್, ಈಗ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಮೇದೂರಲ್ಲಿ. ಈಸ್ ಆಲ್ಸೋ ವೆರಿ ಗುಡ್ ಟೀಚರ್. ಸದ್ಯ ಮುಂದಿನ ಜೀವನ ಏನಂದ್ರೆ ಏನೇನಿದೆ ಅಂತ ಸದ್ಯಕ್ಕೆ ಮುಂದೆ? ಈಗ ಸದ್ಯಕ್ಕೆ KCET ನೀಟ್ ಎಕ್ಸಾಮ್ಸ್ ಇದೆಯಲ್ಲ, ಐ ಹ್ಯಾವ್ ಟು ಕ್ರ್ಯಾಕ್ ಅಂತ ಅಂದ್ಕೊಂಡಿದ್ದೀನಿ. ವಿಲ್ ಸಿ ಅಬೌಟ್ ಇಟ್. ಇದು ವಿದ್ಯಾರ್ಥಿನಿ ಕ್ಷಮ ಅವರ ಮಾತು ಅಂತ ಹೇಳ್ಬೋದು. ಅಂದರೆ ಓದಿನಲ್ಲಿ ಮೊದಲಿಂದನೂ ಆಸಕ್ತಿ ಇತ್ತು, ತಂದೆ ಕೂಡ ಸಾಥ್ ಕೊಟ್ಟರು. ಮನೆಯಲ್ಲಿ ಅಮ್ಮ ಯಾವುದೇ ಕೆಲಸ ಹೇಳ್ಕೊಡ್ಲಿಲ್ಲ ನನಗೆ, ಬರೀ ಓದಲಿಕ್ಕೆ ಮಾತ್ರ ಮುಂದಕ್ಕೆ ಬಿಟ್ಟರು ಅಂತ ಹೇಳಿದ್ರು. ಹೀಗಾಗಿ ನನಗೆ 600ಕ್ಕೆ 597 ಮಾರ್ಕ್ಸನ್ನು ಸಿಕ್ಕಿರುವಂಥದ್ದು. ಇಂಗ್ಲೀಷಲ್ಲಿ 3 ಮಾರ್ಕ್ಸ್ ಹೋಗಿದೆ, ಬೆಟರ್ ನೆಕ್ಸ್ಟ್ ಟೈಮ್ ಅಂತ ಮಾತಂದ್ರೆ ಈ ಸದ್ಯಕ್ಕೆ ವಿದ್ಯಾರ್ಥಿನಿ ಕ್ಷಮ ಹೇಳುವಂಥ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.